ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉಡುಪಿ ಸ್ಪೆಷಲ್ ಮಜ್ಜಿಗೆ ಪಡ್ಡು ನೋಡ್ರಿ. ಇದು ಟೇಸ್ಟ್ ಕೂಡ ಐತ್ರಿ ಮತ್ತು ಹೆಲ್ತಿಗೂ ಸೂಪರ್ ಆಗಿರುವಂಥ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಉಡುಪಿ ಸ್ಪೆಷಲ್ ಮಜ್ಜಿಗೆ ಪಡ್ಡು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾ ರೇಸನಕ್ಕೆ ಹಾಕೊಂಡಿನ್ರಿ, 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡಿನ್ರಿ. ನೀವು ಬೇಕಂದ್ರೆ ಸ್ವಲ್ಪ ಮೆಂತ್ಯ ಕೂಡ ಹಾಕೋಬೋದ್ರಿ. ನನ್ನ ಹತ್ರ ಮೆಂತ್ಯ ಇಲ್ಲ ಅಂತ ನಾ ಮೆಂತ್ಯ ಹಾಕಿಲ್ರಿ. ಇದನ್ನೇನು ಮಾಡೋಮ್ರಿ, ಸ್ವಚ್ಛಗೆ ತೊಳೆದು ಅಂತ್ರಿ 1-2ರಿಂದ 3 ಸರ್ತಿ ಸ್ವಚ್ಛಗೆ ಈ ತರ ತೊಳೆದು ತಗೋರಿ. ಯಾಕಂದ್ರೆ ರೇಷನ್ ಅಕ್ಕಿ ಒಳಗೆ ಸ್ವಲ್ಪ ಧೂಳು ಇರ್ತೈತಲ್ರಿ, ಅದಕ್ಕಂತೆ ತೊಳೆಯದ್ರಿ. ಇಲ್ಲಿ ನೋಡ್ರಿ, ಫ್ರೆಶ್ ಆಗಿರುವಂತ ಮಜ್ಜಿಗೆ ಹಾಕೊಳತ್ತೀನಿ ನೋಡ್ರಿ. ಇದು ನೆನೆಯಷ್ಟು ಮಜ್ಜಿಗೆ ಹಾಕೋಬೇಕಾಗದ್ರಿ. ಇದ್ರಲ್ಲಿ ಏನಂದ್ರೆ ಒಟ್ಟ ನೀರಿನ ಅಂಶ ಅನ್ನೋದು ನಾವು ಹಾಕೋದಿಲ್ರಿ, ಒಟ್ಟು ನೀರೇ ಹಾಕೋದಿಲ್ರಿ. ಓನ್ಲಿ ಮಜ್ಜಿಗೆ ಹಾಕಿ ಈ ಮಜ್ಜಿಗೆ ಪಡ್ ಮಾಡ್ಬೋದು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ನೆನ್ಸಿಡುಮಂತ್ರಿ. 8 ಅವರ್ ನೆನಿಬೇಕಾಗತ್ರಿ ಇದನ್ನ. ಇವಾಗ 8 ಅವರ್ ಆಗನ ಇದನ್ನೇನ್ ಮಾಡ್ಕೋಬೇಕ್ರಿ, ರುಬ್ಕೋಬೇಕಾಗತ್ರಿ. ನೋಡ್ರಿ, ಇಲ್ಲಿ ನೆಂದವ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಸಾಫ್ಟ್ ಆಗಿ ನೆಂದವ್ರಿ. ಇದಕ್ಕೇನು ಬೇಕಾಗಿಲ್ರಿ, ಬರೀ ಅವಲಕ್ಕಿ ಮತ್ತು ಅಕ್ಕಿ ಇದ್ರೆ ಸಾಕ್ರಿ. ಸೂಪರ್ ಆಗಿರುವಂತ ಹೆಲ್ದಿ ಆಗಿರುವಂತ ಉಡುಪಿ ಸ್ಪೆಷಲ್ ಮಜ್ಜಿಗೆ ಪಡ್ಡು ರೆಡಿ ಮಾಡ್ಬೋದು ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ. ಇದಕ್ಕೆ ಒಟ್ಟ ಬ್ಯಾಳಿ ಗೀಳಿ ಏನು ಹಾಕ್ಲಾರ್ದೆ ಬರೀ ಅವಲಕ್ಕಿ ಮತ್ತು ಅಕ್ಕಿ ನಿಂತ್ರನೇ ಮಾಡುವಂಥದ್ದು ನೋಡ್ರಿ. ಇದ್ರಾಗ ಮೇನ್ ಅಂದ್ರೆ ಮಜ್ಜಿಗೆ ನೋಡ್ರಿ. ಮಜ್ಜಿಗೆ ಅನ್ನೋದು ಇದಕ್ಕೆ ಟೇಸ್ಟ್ ಸೂಪರ್ ಆಗಿ ಕೊಡ್ತೈತ್ರಿ. ಇವಾಗ ನೋಡ್ರಿ, ಹಿಟ್ಟು ಕೂಡ ರುಬ್ಕೊಳ್ಳೋದಾಗೈತ್ರಿ. ಇದನ್ನೇನ್ ಮಾಡೋಮ್ರಿ, ಒಂದು ಬೊಗೋಣಿಗೆ ಹಾಕೊಳ್ಮಂತ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿದ್ರಿ ಅಂದ್ರೆ ನೀವು ಅಕ್ಕಿ ದೋಸೆ ಮರ್ತೇ ಬಿಡ್ತೀರಿ. ಯಾವಾಗ ನೋಡಿದ್ರು ಈ ಥರನೇ ಪಡ್ ಮಾಡ್ತೀರಿ ನೋಡ್ರಿ. ನೋಡ್ರಿ, ಇವಾಗ ಓವರ್ ನೈಟ್ ಬಿಟ್ಟಿದ್ದೇರೇನ ಎಷ್ಟು ಮಸ್ತಾಗೆ ಉಬ್ಬಿ ಬಂದೈತ್ರಿ ಹಿಟ್ಟು. ಹುಳಿ ಅನ್ನೋದು ಒಟ್ಟ ಬರಂಗಿಲ್ರಿ, ಮಜ್ಜಿಗೆ ಹಾಕಿದ್ರೆ ಒಟ್ಟ ಹುಳಿ ಅನ್ನೋದು ಬರಲ್ರಿ. ಇವಾಗ ಒಂದ್ಸರ್ತಿ ಇದನ್ನೇನ್ ಮಾಡೋಮ್ರಿ, ಮಿಕ್ಸ್ ಮಾಡ್ಕೊಳ್ಮಂತ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತ್ರಿ ಹಿಟ್ಟು. ನೋಡ್ತಾ ಇರ್ಬೋದ್ರಿ ನೀವು ಟೆಕ್ಸ್ಚರ್ ಕೂಡ. ನೋಡ್ರಿ, ಈ ತರ ಕನ್ಸಿಸ್ಟೆಂಟ್ ಇರ್ಬೇಕಾಗತ್ರಿ ಇದಕ್ಕೆ. ಇವಾಗ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಮಂತ್ರಿ ಚಂದಾಗೆ. ನಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ಒಂದು ಸೆಪ್ರೇಟ್ ಒಂದು ಬೌಲ್ದಾಗ ತೆಗೆದು ಇಟ್ಕೋಬೇಕಾಗತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಮಂತ್ರಿ. ಜಾಸ್ತಿ ಒಮ್ಮೆ ನಾವು ಎಲ್ಲ ಹಿಟ್ಟದಾಗ ಒಮ್ಮೆ ಉಪ್ಪು ಹಾಕೋದ್ರಿಂದ ಏನಾಗತ್ರಿ, ಹುಳಿ ಬಂದ್ಬಿಡ್ತೈತ್ರಿ. ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಸೈಡಿಗೆ ಎತ್ತಿಟ್ಕೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಬೇಕಾಗತ್ತೆ ನೋಡ್ರಿ ಈ ತರ. ಈಗ ನೋಡ್ರಿ, ಹಿಟ್ಟು ಕೂಡ ರೆಡಿ ಆಗೈತ್ರಿ. ನಾವು ಪಡ್ಡು ಹಾಕೊಂಬ್ರಿ. ಈ ಕಡೆ ನಾ ಪಡ್ಡಿನ ಮಣಿ ಕೂಡ ಕಾಯಿಸಿಟ್ಟಿನಿ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ರಿ ಪಡ್ಡಿನ ಮಣಿಗೆ. ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡ್ವಲ್ರಿ ಹಿಟ್ಟು, ಅದು ಹಾಕೊಳತ್ತೀನಿ ನೋಡ್ರಿ. ಸ್ವಲ್ಪ ಹಾಕೋಬೇಕ್ರಿ, ಯಾಕಂದ್ರೆ ಇದು ಉಬ್ಬುತ್ರಿ. ಈಗ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡುಮಂತ್ರಿ. 1-2 ನಿಮಿಷ ಆಗನ್ ತೆಗ್ಯಾತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಶೈನಿಂಗ್ ಕಾಣಿಸತ್ತವ್ರಿ ಪಡ್ಡ. ಕಲರ್ ಕೂಡ ನೋಡ್ಬೋದ್ರಿ ಎಷ್ಟು ಮಸ್ತಾಗಿ ಬಂದ ಅಂತೇಳಿ. ನಿಮಗೇನಾದ್ರೂ ನನ್ನ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈಗ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ಸೂಪರ್ ಸಾಫ್ಟ್ ಆಗಿರುವಂತ ಮಜ್ಜಿಗೆ ಪಡ್ಡು ರೆಡಿ ಅದು ನೋಡ್ರಿ. ಕಲರ್ ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ಇಷ್ಟ ಆಯ್ತಂದ್ರೆ ಈ ರೆಸಿಪಿ ಒಂದು ಲೈಕ್ ಮಾಡ್ರಿ, ಹಾಗೆ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಮನಿ ಮಂದೆಲ್ಲ ಇಷ್ಟಪಟ್ಟು ತಿಂತಾರ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಆಗೈತೆ ಅಂತೇಳಿ.